ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಯಾವುದೇ ಬೆಳೆಯಲ್ಲಿ ಶಿಲೀಂಧ್ರನಾಶಕಗಳನ್ನು ಬಳಸೋದು ಸರ್ವೇ ಸಾಮಾನ್ಯ. ಅಡಿಕೆ ಬೆಳೆಯಲ್ಲಂತೂ ಕೊಳೆ ರೋಗವನ್ನು ನಿಯಂತ್ರಿಸಬೇಕು ಅಂತ ಅಂದಾಗ ಪರಂಪರಾಗತವಾಗಿ ತುತ್ತ ಮತ್ತು ಸುಣ್ಣವನ್ನ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ತುತ್ತ ಮತ್ತು ಸುಣ್ಣವನ್ನ ಮಿಕ್ಸ್ ಮಾಡಿರ್ತಕ್ಕಂತಹ ದ್ರಾವಣವನ್ನ ನಾವು ಬೋರ್ಡೋ ಅಂತ ಕರಿತೀವಿ. ಮಲೆನಾಡಿನ ಅನೇಕ ಜನ ರೈತರಿಗೆ ಈ ಬೋರ್ಡೋ ಮಿಶ್ರಣದ ಪರಿಚಯ ಚೆನ್ನಾಗೇ ಇದೆ. ಈ ಬೋರ್ಡೋ ಮಿಶ್ರಣವನ್ನು ತಯಾರಿಸುವಾಗ ಅದರ pH ಅನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಮುಖ್ಯ. ಆದ್ರೆ ಅನೇಕ ಜನರಿಗೆ ಮಾಹಿತಿಯ ಕೊರತೆಯ ಕಾರಣಕ್ಕಾಗಿ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ pH ವೇರಿಯೇಷನ್ ಆಗ್ಬಿಡುತ್ತೆ. ಇದನ್ನ ನಿವಾರಿಸಲಿಕ್ಕೆ ಅಂತ ಅನೇಕ ತಂತ್ರಜ್ಞಾನದ ಆವಿಷ್ಕಾರಗಳಾದವು. ಈ ತುತ್ತ ಸುಣ್ಣದ ಬದಲಿ COC ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂಥದ್ದು ಒಂದು ಔಷಧಿ ಬಂತು. ಈ ಔಷಧಿಯಲ್ಲಿ ಕಣಗಳ ಗಾತ್ರ ತುತ್ತ ಮತ್ತು ಸುಣ್ಣದಕ್ಕಿಂತನೂ ಕಡಿಮೆ ಗಾತ್ರದಲ್ಲಿ ಬಂತು. ಅದಾದ ನಂತರ ಕಾಪರ್ ಸಲ್ಫೈಟ್ ಪೆಂಟಾಹೈಡ್ರೇಟ್ ಇನ್ನೊಂದು ಕಂಪನಿಯ ಔಷಧಿ ಬಂತು. ಅದರಲ್ಲಿ ಇನ್ನಷ್ಟು ಕಣಗಳ ಗಾತ್ರ ಕಡಿಮೆ ಮಾಡಲಾಯಿತು. ಈಗ ಇವುಗಳ ಜೊತೆಗೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಸೇರಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂತಹ ಹೊಸ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರ ಆಗ್ತಾ ಹೋದವು. ಅದರಲ್ಲಿ ವಿಶೇಷವಾಗಿ UPL ಕಂಪನಿಯ ಕ್ಯುಪ್ರೋಫಿಕ್ಸ್ ಫ್ರೆಂಚ್ ಟೆಕ್ನಾಲಜಿಯನ್ನು ಹೊಂದಿದೆ. ಬೇರೆದಕ್ಕೆ ಹೋಲಿಸಿದರೆ ಹೆಚ್ಚು ಪರಿಣಾಮಕಾರಿಯಾದಂತಹ ಕಾಪರ್ ಅಯಾನ್ಗಳನ್ನು ಕಣಗಳನ್ನು ಹೆಚ್ಚು ಹೊಂದಿದೆ. ನೀರಿನಲ್ಲಿ ಈ ಕ್ಯುಪ್ರೋಫಿಕ್ಸ್ ಬೇಗ ಕರಗಲಿಕ್ಕೆ ಡಿಸ್ಪರ್ಸ್ ಟೆಕ್ನಾಲಜಿಯನ್ನ ಬಳಸಿದ್ದಾರೆ. ಹಾಗೆ ಈ ಕಾಪರ್ ಸಲ್ಫೈಟ್ ನ ಜೊತೆಗೆ ಹೊಸದಾಗಿ M45 ಮ್ಯಾಂಕೋಜಬ್ ಅನ್ನು ಕೂಡ ಸೇರಿಸಿದ್ದಾರೆ. ಒಟ್ಟಾರೆ ಈ ಕ್ಯುಪ್ರೋಫಿಕ್ಸ್ ಅಲ್ಲಿ ಕಾಪರ್ ಸಲ್ಫೈಟ್ 47.15% ಹಾಗೂ ಮ್ಯಾಂಕೋಜಬ್ 30% WDG ಫಾರ್ಮಲ್ ಇದೆ. WDG ಅಂದ್ರೆ ವಾಟರ್ ಡಿಸ್ಪರ್ಸಬಲ್ ಗ್ರಾನ್ಯುಯಲ್ಸ್ ಅಂತ. ನಮ್ಮ ಗಿಡಗಳಿಗೆ ಅಗತ್ಯ ಇತ್ತು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳನ್ನ ಪೆಸ್ಟಿಸೈಡ್ ಗಳನ್ನ ಸೇರಿಸ್ಕೊಳ್ಲಿಕ್ಕೂ ಕ್ಯುಪ್ರೋಫಿಕ್ಸ್ ಅಲ್ಲಿ ಅವಕಾಶಗಳಿದೆ. ಈ ಪ್ರಾಡಕ್ಟ್ ಯಾಕೆ ವಿಶೇಷ ಅನ್ನೋದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಟೆರಿಟರಿ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀಯುತ ಕಿರಣ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ ಹೇಳ್ಬಿಟ್ಟು, ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು BSc ಕೃಷಿ ಪದವೀಧರ. ಈಗ ನಾನು UPL ಕಂಪ್ನಿಯಲ್ಲಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಟೆರಿಟರಿ ಮ್ಯಾನೇಜರ್ ಆಗಿ. ಈಗ ಮುಖ್ಯವಾಗಿ ನಾನು ವಿಡಿಯೋನ ಮಾಡೋದಕ್ಕೆ ಬಂದಿರೋಂಥ ಉದ್ದೇಶ ಏನಪ್ಪ ಅಂದರೆ, ವಾತಾವರಣದಲ್ಲಿ ಲಾಸ್ಟ್ ವೀಕಿಗೂ ಈ ವೀಕಿಗೂ ತುಂಬ ವಾತಾವರಣದಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಇದೆ. ಮುಖ್ಯವಾದ ಬೆಳೆ ನಮಗೆ ಶಿವಮೊಗ್ಗದಲ್ಲಿ ಅಡಿಕೆ ಆಗಿದ್ದರಿಂದ ಮತ್ತು ಅಡಿಕೆಯ ರೇಟ್ ಕೂಡ ಉತ್ತಮವಾಗಿರೋದ್ರಿಂದ ನಾವು ಕಾಪಾಡ್ಕೊಳ್ಳಬೇಕು ಕ್ರಾಪನ್ನು. ವಾತಾವರಣದ ಏರುಪೇರು ಜಾಸ್ತಿ ಆಗಿರೋದ್ರಿಂದ ಸಡನ್ ಆಗಿ ಫಂಗಲ್ ಡಿಸೀಸು ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗೋಂಥ ವಾತಾವರಣ ಕ್ರಿಯೇಟ್ ಆಯ್ತು. ಈಗ ಆಲ್ರೆಡಿ ಕ್ರಾಪನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ UPL ಕಂಪನಿಯ ಕುಪ್ರೋಫಿಕ್ಸ್, ಈ ಕುಪ್ರೋಫಿಕ್ಸ್ ಅನ್ನೋ ಪ್ರಾಡಕ್ಟಲ್ಲಿ ಟೆಕ್ನಿಕಲ್ ವೈಸ್ ಬಂದರೆ ನಾವು ಕಾಪರ್ ಸಲ್ಫೇಟ್ ಮತ್ತು ಮ್ಯಾಂಕೋಜಬ್ ಅನ್ನು ಕಾಣ್ಬೋದು. ಎರಡು ಮುಖ್ಯವಾದಂಥ ವರ್ಲ್ಡ್ ಬೆಸ್ಟ್ ಫಂಗಿಸೈಡ್ ಇದರಲ್ಲಿ ಆ್ಯಡ್ ಆಗಿದೆ. ಏನು ಮಳೆ ನಿಂತ ತಕ್ಷಣ ನಮಗೆ ಪ್ರೊಟೆಕ್ಷನ್ ಬೇಕು, ಆ ಉದ್ದೇಶವಾಗಿ ಕುಪ್ರೋಫಿಕ್ಸ್ ಅನ್ನ ಬಳಸಿ ಅಂತ ಹೇಳ್ತೀವಿ. ಹೆಂಗ್ ಪ್ರೊಟೆಕ್ಷನ್ ಕೊಡುತ್ತೆ ಅಂದ್ರೆ, ಕಾಪರ್ ಫಂಗಿಸೈಡ್ ಆಲ್ವೇಸ್ ಪ್ರೊಟೆಕ್ಷನ್ ಕೊಡುತ್ತೆ. ಮ್ಯಾಂಕೋಜಬ್ ಏನ್ ಮಾಡುತ್ತೆ, ನಿಮಗೆ ಇಮಿಡಿಯೇಟ್ ಆಕ್ಷನ್ ತಗೊಳುತ್ತೆ. ಇನ್ ಕೇಸ್ ಯಾವ್ದು ಇನಕೊಲಮ್ ಯಾವ್ದನ ಇತ್ತು ಅಂದ್ರೆ, ಅಥವಾ ಸ್ಪೋರ್ಸ್ ಇತ್ತು ಅಂದ್ರೆ ಫಂಗಲ್ ಅಥವಾ ಬ್ಯಾಕ್ಟೀರಿಯಲ್, ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಆಕ್ಷನ್ ತಗೊಂಡು ಅದನ್ನ ಕೊಲ್ಲೋದ್ರ ಮುಖಾಂತರ ಫಂಗಲ್ ಡಿಸೀಸು ಡೆವಲಪ್ ಆಗದಂಗೆ, ನಿಮ್ಮ ತೊಟ್ಟಿನ ಸ್ಟ್ರೆಂತ್ ಹಾಳಾಗದಂಗೆ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಅಡಿಕೆ ಡ್ರಾಪ್ ಆಗೋದು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಬರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಉದ್ದೇಶ, ಇದನ್ನೇ ಯಾಕೆ ಬಳಸಬೇಕು ಅಂತಂದ್ರೆ, ಮಳೆಗಾಲದ ವಾತಾವರಣ ಇರೋದ್ರಿಂದ ಇದರಲ್ಲಿ ಬಳಸಿರುವಂತ ಟೆಕ್ನಾಲಜಿ ಏನಾಗುತ್ತೆ ಅಂತಂದ್ರೆ, ನೀವು ಮಳೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡಿ 1 or 2 hours, ಒಂದ್ ವೇಳೆ 2 hour ಇದ್ರೆ ಗ್ಯಾಪ್ ಇದ್ರೆ, ಆಮೇಲೆ ಮಳೆ ಎಷ್ಟು ಹೆವಿ ರೇನ್ ಬಂದ್ರು ಕೂಡ ನಿಮಗೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ಒಂದು ಟೆಕ್ನಾಲಜಿ ಏನು ಆ್ಯಡ್ ಮಾಡಿದ್ದಾರೆ ಅಂತಂದ್ರೆ, ನೀರಲ್ಲಿ ಹಾಕಿದ ತಕ್ಷಣ ಎಲ್ಲ ಪಾರ್ಟಿಕಲ್ ಸೈಜ್ ಸಿಮಿಲರ್ ಆಗಿರುತ್ತೆ, ಮತ್ತೆ ಪಾರ್ಟಿಕಲ್ ಸೈಜ್ ಸಣ್ಣದಾಗಿರುತ್ತೆ. ಅದರಿಂದ ಏನಾಗುತ್ತೆ, ಹಾಕಿದ ತಕ್ಷಣ ನೀಟಾಗಿ ಡಿಸ್ಪರ್ಸ್ ಟೆಕ್ನಾಲಜಿ ಆ್ಯಡ್ ಮಾಡಿರೋದ್ರಿಂದ ನೀಟಾಗಿ ಎಲ್ಲ ಕಡೆ ಡಿಸ್ಪರ್ಸ್ ಆಗುತ್ತೆ. ಆ ಡಿಸ್ಪರ್ಸ್ ಆಗಿದ್ರ ಮುಖಾಂತರ ನೀವು ಸ್ಪ್ರೇ ಮಾಡುವಾಗ ಕೂಡ ಒಂದು ಕಾಯಿಗೆ ಸ್ಪ್ರೇ ಆಗಿಲ್ಲ ಅಂದ್ರೆ ಇದೇ ಸ್ಪ್ರೆಡ್ ಆಗುತ್ತೆ. ಆ ಥರ ಟೆಕ್ನಾಲಜಿನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದರ ಡೋಸ್ ವಿಚಾರವಾಗಿ ಬಂದ್ರೆ, ಒಂದು ಬ್ಯಾರಲ್ಗೆ ಅಂದ್ರೆ 200 ಲೀಟರ್ ನೀರು ಇರುವಂತ ಒಂದು ಬ್ಯಾರಲ್ಗೆ ನೀವು 1 kg ಬಳಸಬೇಕು. ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್. ಇದನ್ನ ಸ್ಪ್ರೇ ಮಾಡುವಾಗ ಇದ್ರ ಜೊತೆಗೆ ಒಂದು ಇನ್ಸೆಕ್ಟಿಸೈಡ್, ಕಾಮನ್ ಆಗಿ ಒಂದು ಇನ್ಸೆಕ್ಟಿಸೈಡ್ ಹೋಗೋದು ಉತ್ತಮ. ಏನಕ್ಕೆ ಅಂತಂದ್ರೆ, ಏನಾದರೂ ಹಿಂಗಾರಲ್ಲಿ ಇರೋಂಥ ಯಾವುದೋ ಕೀಟ ಬಾಧೆ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಅದಕ್ಕೆ ನಾವು ನಮ್ಮ ಲ್ಯಾನ್ಸರ್ ಗೋಲ್ಡ್ ಅಂತ ಇದೆ, ಸಿಪೆಟ್ ಮತ್ತೆ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಮಾಲಿಕ್ಯೂಲ್ ಇರೋಂಥ ಒಂದು ಇನ್ಸೆಕ್ಟಿಸೈಡ್. ಒಂದು ಬ್ಯಾರಲ್ಗೆ ನಿಮಗೆ 1/4 kg ಸಾಕಾಗುತ್ತೆ. ಅದ್ರ ಜೊತೆಗೆ ನೀವು ಅಡಿಷನ್ ಆಗಿ ಒಂದು ಸ್ಪ್ರೆಡರ್, ಬಿಕಾಸ್ ಮಳೆಗಾಲ ಆಗಿದ್ದರಿಂದ ನಿಮ್ಗೆ ಇಮಿಡಿಯೇಟ್ ತೊಳೆದೋಗ್ಬಾರ್ದು ಅಥವಾ ಸ್ಪ್ರೆಡ್ ಆಗಲಿ ನೀಟಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ಪ್ರೆಡ್ಡರನ್ನು ಆ್ಯಡ್ ಮಾಡಿಕೊಂಡು ಬಳಸೋದ್ರಿಂದ ನಿಮಗೆ ಉತ್ತಮವಾದನ್ನು ಪ್ರೊಟೆಕ್ಷನ್ ಅಂತೂ ಕೊಡುತ್ತೆ. ಆಮೇಲೆ ಬೇರೆ ಯಾವುದೇ ಕಾಪರ್ ಫಂಗಿಸೈಡಲ್ಲಿ ನಾವು ನ್ಯೂಟ್ರಿಯೆಂಟ್ಸ್ ಆಗಲಿ ಅಥವಾ ಯಾವುದೇ ಇನ್ಸೆಕ್ಟಿಸೈಡ್ ಆಗಲಿ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ pH ವೇರಿಯೇಷನ್ ಆಗುತ್ತೆ, ರಿಸಲ್ಟ್ ಅಡ್ವರ್ಸ್ ಎಫೆಕ್ಟ್ ಆಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಯಾವುದೇ ಕಂಪನಿ ಅಥವಾ ಯಾವುದೇ
ಬೇರೆ ಕಾಫರ್ ಫಂಗಿಸೈಡಲ್ಲಿ ನಾವು ಬಳಸೋಕ್ಕಾಗಲ್ಲ. ಬಟ್ ನಮ್ಮ ಕುಪ್ರೋಫಿಕ್ಸಲ್ಲಿ ಬಳಸ್ಬೋದು. ಏನಕ್ಕೆ ಅಂದರೆ ಇದರಲ್ಲಿ ಬಳಸಿರೋಂಥ ಆ್ಯಡ್ ಮಾಡಿರೋಂಥ ಒಂದು ಟೆಕ್ನಾಲಜಿ ಏನಂದರೆ WD-G ಟೆಕ್ನಾಲಜಿ. ಈ ಟೆಕ್ನಾಲಜಿ ಮುಖಾಂತರ ನಿಮ್ಗೆ ಯಾವುದೇ ಫಂಗಿಸೈಡ್ಗಾಗಲಿ ಅಥವಾ ಯಾವುದೇ ಅದರ್ ಇನ್ಸೆಕ್ಟಿಸೈಡ್ಗಾಗಲಿ ಆ್ಯಡ್ ಮಾಡೋದ್ರಿಂದ ಅದರ pH ವೇರಿಯೇಷನ್ ಆಗಲಿ ಅಥವಾ ಅದರ ಎಫಿಕಸಿ ಕಮ್ಮಿ ಆಗೋದ್ರಾಗಲಿ ಯಾವುದೇ ರೀತಿ ಅದರ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇದನ್ನೇ ಚೂಸ್ ಮಾಡೋದು ಒಳ್ಳೆಯದು. ರೈತರು ಉತ್ತಮವಾದ ರಿಸಲ್ಟನ್ನು ಕಾಣ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಔಷಧಿಯನ್ನು ಸ್ಪ್ರೇ ಮಾಡೋದ್ರಿಂದ ಮಿನಿಮಮ್ 20-25 ದಿನದವರೆಗೂ ನಿಮಗೆ ಅಡಿಕೆ ಬೆಳೆಗೆ ಕಾಯಿ ಉದುರದ ಹಾಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಮತ್ತು ಮುಂದೆ ರೋಗ ಬರೋದಂಗೆ ಕೂಡ ತಡೆಗಟ್ಟುತ್ತೆ. ಆ ಉದ್ದೇಶವಾಗಿ ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಟ್ಟೆ. ನೀವು ಎನಿ ಟೈಮ್ ಯಾವುದೇ ರೈತರಾಗಲಿ ನಮಗೆ ಕಾಲ್ ಮಾಡ್ಬೋದು. ಸ್ಪಾನ್ಸರ್ ಮಾಡಿರೋಂಥ ಶಿವ ಆಗ್ರೋ ಕೆಮಿಕಲ್ಸ್ ಅವ್ರನ್ನೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಎನಿ ಟೈಮ್ ನಿಮಗೆ ಎಲ್ಲ ಕೃಷಿ ಮಾಹಿತಿಯನ್ನು ತಲುಪಿಸ್ತಾರೆ. ಮತ್ತು ನೀವು ನನ್ನ ಸಹಾಯ ಕೂಡ ತಗೋಬೋದು ಯಾವುದೇ ರೈತರಾಗಲಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹವಾಮಾನದ ವೈಪರೀತ್ಯದ ಕಾರಣಕ್ಕಾಗಿ ಅಡಿಕೆ ಬೆಳೆಯಲ್ಲಿ ತಗುಲುವಂತಹ ಕೊಳೆ ರೋಗವನ್ನು ನಿಯಂತ್ರಿಸಲಿಕ್ಕೆ ಕುಪ್ರೋಫಿಕ್ಸ್ ಅತ್ಯಂತ ಅದ್ಭುತವಾದಂತಹ ಒಂದು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಬಳಸಿರ್ತಕ್ಕಂತಹ ತಂತ್ರಜ್ಞಾನದ ಕಾರಣಕ್ಕಾಗಿ ಈಗ ಸಾಂಪ್ರದಾಯಿಕವಾಗಿ ಬಳಕೆಯಲ್ಲಿರುವಂತಹ ಅನೇಕ ಶಿಲೀಂಧ್ರನಾಶಕಗಳಿಗಿಂತ ಕುಪ್ರೋಫಿಕ್ಸ್ ಉತ್ತಮವಾದಂತಹ ಪರಿಣಾಮವನ್ನ ಅಡಿಕೆ ಬೆಳೆಯಲ್ಲಿ ಬೀರಬಲ್ಲದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿಗೆ ಕರೆಯನ್ನು ಮಾಡಬಹುದು ಮತ್ತು ಶಿವ ಆಗ್ರೋ ಕೆಮಿಕಲ್ಸ್ಗೆ ಭೇಟಿ ನೀಡಬಹುದು. ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.